ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರೀತಿಸಿದ ಹುಡುಗಿ ಬೃಂದಾಗೆ ಕೈಕೊಟ್ಟು ಇದ್ದಕ್ಕಿದ್ದಾಗೆ ಬೇರೆ ಹುಡುಗಿಯನ್ನು ಮದುವೆಯಾದ ರುದ್ರಾ ಮಾಸ್ಟರ್ ಬೃಂದಾಗೆ ಕೈಕೊಟ್ಟಿದ್ದು ಯಾಕೆ ಗೊತ್ತಾ? ಈ ವಿಷಯವನ್ನು ಕೇಳಿದರೆ ನೀವು ಶಾಕ್ ಆಗೋದಂತೂ ಪಕ್ಕ. ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದ್ದಕ್ಕಿದ್ದಾಗೆ ರುದ್ರಾ ಮಾಸ್ಟರ್ ಮದುವೆ ನೋಡಿ ನಿಮಗೆಲ್ಲ ಶಾಕ್ ಆಗಿರ್ಬೋದು. ಈಗ ಮದುವೆ ಅಲ್ಲ, ಮೆಹಂದಿ ಶಾಸ್ತ್ರ, ಹಾಗೆ ಸಂಗೀತ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಈ 3 ಶಾಸ್ತ್ರಗಳು ಕೂಡ ಈಗ ಮುಗಿದಿದೆ. ಇನ್ನು ಉಳಿದಿರೋದು ರಿಸೆಪ್ಷನ್ ಹಾಗೂ ಧಾರೆ ಮುಹೂರ್ತ. ಇವೆರಡೂ ಕೂಡ ತುಂಬಾ ಲೇಟಾಗಿ ಇಟ್ಕೊಂಡಿದ್ದಾರೆ, 1 ತಿಂಗಳ ನಂತರ. ಇದ್ದಕ್ಕಿದ್ದಾಗೆ ಇಷ್ಟು ಸಡನ್ ಆಗಿ ರುದ್ರಾ ಮಾಸ್ಟರ್ ಮದುವೆಯಾಗುತ್ತಿರುವುದನ್ನು ಕೇಳಿ ತುಂಬಾ ಜನ ಫ್ಯಾನ್ಸ್ಗಳಿಗೆ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಬೃಂದಾ ಹಾಗೂ ರುದ್ರಾ ಮಾಸ್ಟರ್ ಜೋಡಿಯನ್ನು ಇಷ್ಟಪಡುತ್ತಿದ್ದ ಫ್ಯಾನ್ಸ್ಗಳಿಗಂತೂ ಇದು ಸಿಕ್ಕಾಪಟ್ಟೆ ಶಾಕಿಂಗ್ ಅಂತಾನೆ ಹೇಳಬಹುದು. ಈಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಅಲ್ಲ ರುದ್ರಾ ಮಾಸ್ಟರ್ ಬೃಂದಾಳನ್ನು ಪ್ರೀತಿಸುತ್ತಿದ್ದರೆಂದು ನಮಗೆಲ್ಲರಿಗೂ ಡಿಕೆಡಿಯಲ್ಲಿ ಗೊತ್ತಿತ್ತು. ಆದರೆ ಇದ್ದಕ್ಕಿದ್ದಾಗೆ ನಿರೀಕ್ಷಾ ಅನ್ನೋ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾರಲ್ಲ, ಇದು ಹೇಗೆ ಅಂತ ನಾನು ನಿಮಗೆ ಒಂದು ವಿಷಯವನ್ನು ಮೊದಲಿಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಹೌದು, ಬೃಂದಾ ಹಾಗೂ ರುದ್ರಾ ಮಾಸ್ಟರ್ ನಡುವೆ ಒಂದು ಡ್ಯಾನ್ಸ್, ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಆದರೆ ಇದು ಕೆಮಿಸ್ಟ್ರಿ ಹುಟ್ಟಿಕೊಂಡಿದ್ದು ಅವರ ಮಧ್ಯೆ ನಿಜವಾಗಿಯೂ ಅಲ್ಲ. ಇವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಹುಟ್ಟು ಹಾಕಿದ್ದು ಜೀ ಕನ್ನಡ ಚಾನಲ್ನವರು. ಬೃಂದಾ ಮೇಲೆ ರುದ್ರಾ ಮಾಸ್ಟರ್ಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಕೂಡ ಇರಲಿಲ್ಲ. ಆದರೆ ಎಲ್ಲರೂ ಸುಮ್ಮನೆ ರೇಗಿಸ್ತಾ ಇದ್ರು. ಬೃಂದಾ ಡ್ಯಾನ್ಸ್ ಬಂದರೆ ಸಾಕು, ಓಹೋ ರುದ್ರ ಏನು ಗುರಾಯಿಸ್ತಿದ್ಯಾ, ಓಹೋ ಅವಳು ಡ್ಯಾನ್ಸ್ ಹೆಂಗೆ ಹಂಗೆ ನೋಡ್ತಿದ್ಯಾ, ಹಾಗೆ ಹೀಗೆ ಅಂತ ಫುಲ್ಲು ಚುಡಾಯಿಸ್ತಿದ್ರು. ಕ್ಯಾಮ್ರಾ ಕೂಡ ರುದ್ರರವರನ್ನೇ ಝೂಮ್ ಮಾಡ್ತಾ ಇದ್ರು, ಬೃಂದಾ ಡ್ಯಾನ್ಸ್ ಮಾಡ್ತಾ ಇದ್ರೆ. ಇಲ್ಲಿ ಚಾನಲ್ನವರಿಗೆ ಒಂದು ಐಪ್ ಬೇಕು. ಅದಕ್ಕೋಸ್ಕರ ಬೃಂದಾ ಹಾಗೆ ರುದ್ರ ಅನ್ನೋ ಒಂದು ಲವ್ ಸ್ಟೋರಿನ ಅವರೇ ಕ್ರಿಯೇಟ್ ಮಾಡಿದ್ರು. ಅದಲ್ಲದೆ ಬೃಂದಾ ಡ್ಯಾನ್ಸ್ ಮಾಡಲು ಬಂದಾಗಲೆಲ್ಲ ರುದ್ರರವರನ್ನು ಕರೆಸಿ ಬೃಂದಾ ಜೊತೆ ಸ್ವಲ್ಪ ಸ್ಟೆಪ್ಸ್ ಹಾಕ್ಸ್ತಾನೇ ಇದ್ರು. ನೋಡಿ ತುಂಬ ಜನಕ್ಕೆ ಖುಷಿ ಆಗ್ತಿತ್ತು. ಓ, ರುದ್ರ ಹಾಗೂ ಬೃಂದಾ ನಡುವೆ ಲವ್ ಇದೆ, ಅವರಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ತುಂಬ ಜನ ಮಾತನಾಡ್ತಿದ್ರು. ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫ್ಯಾನ್ ಪೇಜ್ಗಳು ಕೂಡ ಹುಟ್ಟಾಕೊಂಡ್ವು. ಇವರಿಬ್ಬರ ಫ್ಯಾನ್ ಪೇಜ್ಗಳು ಈಗಲೂ ಕೂಡ 100 ಇದ್ದಾವೆ. ಆದರೆ ನಿಜವಾಗಿಯೂ ಇವರಿಬ್ಬರ ನಡುವೆ ಲವ್ ಇತ್ತ? 100% ಇರಲಿಲ್ಲ. ಬೃಂದಾ ವ್ಲಾಗ್ಸ್ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಹಳೆಯ ವ್ಲಾಗ್ಸಲ್ಲಿ ಅವಳು ರುದ್ರಾ ಮಾಸ್ಟರ್ನ ಮಾತನಾಡಿಸಲು ಹೋಗದಾಗೆಲ್ಲ ಅವರು ಸ್ವಲ್ಪ ಹಿಂಜರಿಯುತ್ತಿದ್ದರು. ಅವಳ ವ್ಲಾಗ್ಸಲ್ಲಿ ಅಷ್ಟಾಗಿ ಕಾಣಿಸ್ಕೊತಿರ್ಲಿಲ್ಲ. ಅವಳನ್ನು ಅಷ್ಟಾಗಿ ಮಾತನಾಡಿಸಲು ಕೂಡ ಅವರು ಇಷ್ಟಪಡ್ತಾ ಇರಲಿಲ್ಲ. ಒಂದು ಸಲ ರಕ್ಷಿತಾ ಮೇಡಮ್ ಕೂಡ ಬೃಂದಾಗೆ ಹೇಳ್ತಾರೆ, ನಿನಗೆ ರುದ್ರ ಇಷ್ಟ ಆದರೆ ಹೇಳು, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ. ಅದಕ್ಕೆ ಬೃಂದಾ ಇಲ್ಲ ಮೇಡಮ್ ಇಲ್ಲ ಅಂತ ಅವರು ಹಾಗೆ ಸುಮ್ಮನಾಗೋಗ್ತಾರೆ. ಅದೆಲ್ಲ ಒಂದು ಚಾನಲ್ನ ಗಿಮಿಕ್. ಅಲ್ಲಿ ಜಡ್ಜ್ಗಳಿಗೂ ಕೂಡ ಗೊತ್ತಿರುತ್ತೆ ಅವರಿಬ್ಬರು ಇಷ್ಟಪಡ್ತಾ ಇಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೂ ಕೂಡ ಗೊತ್ತಿರುತ್ತೆ ಅವ್ರು ಯಾರು ಇಷ್ಟಪಡ್ತಾ ಇಲ್ಲ ಅಂತ. ಜಸ್ಟ್ ರೇಗಿಸ್ತಾರೆ. ಅಂದರೆ ಚಾನಲ್ನವರು ಮೊದಲೇ ಹೇಳಿರ್ತಾರೆ ಅವ್ರಿಗೆಲ್ಲ ಈ ಥರ ರೇಗಿಸ್ಬೇಕು, ಜಡ್ಜ್ಗಳು ನೀವಿಬ್ಬರು ಅವ್ರ ಬಗ್ಗೆ ಈ ಥರ ಮಾತಾಡಬೇಕು ಅಂತ ಮೊದಲೇ ಇವ್ರಿಗೆ ಹೇಳಿಕೊಟ್ಟಿರ್ತಾರೆ. ಹಾಗಾಗಿ ಅವರೆಲ್ಲರೂ ಇವರನ್ನು ರೇಗಿಸೋ ಥರ, ಇವ್ರ ಬಗ್ಗೆ ಮಾತಾಡೋ ಥರ ಮಾಡ್ತಾರೆ ಅಷ್ಟೇ. ಇದೆಲ್ಲ ಚಾನಲ್ ರವರ ಒಂದು ಗಿಮಿಕ್, ಅವರು TRP ತಗೊಳ್ಳೋದಕ್ಕೋಸ್ಕರ ಅಷ್ಟೇ. ಈಗ ಈ ಜಿ ಚಾನಲ್ನವರು ರುದ್ರ ಹಾಗೆ ಬೃಂದಾ ಇವರಿಬ್ಬರನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಈಗ ಬೃಂದಾ ಸೀಸನ್ ಮುಗೀತು. ಈಗ ರುದ್ರ ಜೊತೆ ಒಂದು ಕನೆಕ್ಟ್ ಮಾಡೋದಕ್ಕೆ ಯಾವುದೇ ಲವ್ ಸ್ಟೋರಿ ಇಲ್ಲ. ಈಗ ಬೃಂದಾ ಯಾವಾಗಲೂ ಕೂಡ ಬರೋದಿಲ್ಲ. ಹಾಗಾಗಿ ಈಗ ಕಾವ್ಯ ಸೀಸನ್ ಬಂತು. ಕಾವ್ಯ ಈಗ ರುದ್ರ ಜೊತೆ ಒಂದು ಲವ್ ಸ್ಟೋರಿ ಥರ ಅವರಿಬ್ಬರಿಗೂ ಒಂದು ಕನೆಕ್ಟ್ ಮಾಡಿ ಕಾವ್ಯ ಅವ್ರಿಗೊಂದು ಲೆಟರ್ ಬರೆಯೋದಂತೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಆ ಲೆಟರ್ ಇವರೇ ಬರೆದು ಕೊಟ್ಟಿರ್ತಾರೆ. ಈ ಥರ ಎಲ್ಲ ಸ್ಟಾರ್ಟ್ ಮಾಡಿ ಅವರಿಬ್ಬರ ಮಧ್ಯೆ ಒಂದು ಲವ್ ಇರೋ ಥರ ತೋರಿಸೋ ಥರ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಈ ಚಾನಲ್ನವರು ಅವರ TRPಗೆ ಯಾವ ಕಂಟೆಸ್ಟೆಂಟ್ಗಳನ್ನೂ ಬಿಡಲ್ಲ, ಯಾವ ಮಾಸ್ಟರ್ಗಳನ್ನು ಬಿಡಲ್ಲ, ಅಲ್ಲಿ ಕೂತಿರೋ ಜಡ್ಜ್ಗಳನ್ನು ಕೂಡ ಬಿಡಲ್ಲ. ಅವ್ರು ಹೇಳೋ ಹಾಗೆ ಇವರು ಮಾಡಬೇಕು. ಈಗ ತುಂಬ ಜನ ಹಂಗಾದ್ರೆ ಈಗ ಮದುವೆ ಆಗ್ತಿರೋ ಹುಡುಗಿ ಹಾಗೂ ರುದ್ರರವರದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ತಿದ್ದೀರಾ. 100% ಇದು ಲವ್ ಮ್ಯಾರೇಜ್. ಇವರದು ಒಟ್ಟು 3-4 ವರ್ಷದ ಲವ್ ಅಂತೆ. ಈಗ ಮದುವೆ ಆಗ್ತಿದ್ದಾರೆ. ತುಂಬ ಖುಷಿ ವಿಷಯ. ಇವರ ಹೆಸರು ಬಂದು ನಿರೀಕ್ಷಾ. ಇವರು ಕೂಡ ರುದ್ರಾ ಮಾಸ್ಟರ್ ಜೊತೆ ಡ್ಯಾನ್ಸ್ ಎಲ್ಲ ಅಂದರೆ ರಿಹರ್ಸಲ್ ಎಲ್ಲ ಮಾಡ್ತಿದ್ರಂತೆ. ಅವ್ರಿಗೆ ಅಂದರೆ ಕಂಟೆಸ್ಟೆಂಟ್ಗಳಿಗೆಲ್ಲ ಸ್ವಲ್ಪ ಹೇಳ್ಕೊಡ್ತಾ ಇದ್ರಂತೆ. ಅಂದರೆ ಇದೆಲ್ಲೂ ಹೊರಗಡೆ ಬಂದಿಲ್ಲ, ಅದೇ ದೊಡ್ಡ ವಿಷಯ. ಅಂದರೆ ಇವರೆಲ್ಲೂ ಹೊರಗಡೆ ಅಷ್ಟು ತೋರಿಸ್ಕೊಂಡಿಲ್ಲ. ಅಂದರೆ ಜೊತೆಲಿರೋರಿಗೆಲ್ಲ ಗೊತ್ತಿತ್ತಂತೆ, ಬಟ್ ಅವರೆಲ್ಲೂ ಹೊರಗಡೆ ಬಂದು ನಾವು ಹಿಂಗೆ ಲವ್ ಮಾಡ್ತಾ ಇದ್ದೀವಿ ಆ ಥರ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರ ಲವ್ ಸ್ಟೋರಿನ.
ಹಾಗಾಗಿ ಇದ್ದಕ್ಕಿದ್ದಾಗೆ ಸ್ವಲ್ಪ ಜನಕ್ಕೆ ಡೌಟ್ ಬಂದಿದೆ, ಬೃಂದಾನ ಲವ್ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಾಗೆ ಈ ಹುಡುಗಿಯನ್ನು ಮದುವೆಯಾಗಲು ಕಾರಣ ಏನಂತ. ಆ್ಯಕ್ಚುಲಿ ಇದು ಇವರಿಬ್ಬರದು ಲವ್ ಮ್ಯಾರೇಜೇ, ತುಂಬ ವರ್ಷಗಳಿಂದ ಲವ್ ಮಾಡ್ತಾಯಿದ್ರು. ಈಗ ತೆರೆಗೆ ಬಂದಿದೆ ಅಷ್ಟೇ, ಅಂದರೆ ಎಲ್ಲರಿಗೂ ಈಗ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಈಗ ರುದ್ರಾ ಮಾಸ್ಟರ್ ಲವ್ ಸ್ಟೋರಿ ಎಲ್ಲ ಗೊತ್ತಾಗಿ ಅಂದರೆ ಅವರು ಮದುವೆ ಆಗ್ತಾರೆ ಅಂತ ಈಗ ಎಲ್ಲರಿಗೂ ಹೆಂಗಿದ್ರು ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಅಂತ ಈಗ ರುದ್ರಾ ಮಾಸ್ಟರ್ ಲವ್ ಸ್ಟೋರಿ ಕ್ರಿಯೇಟ್ ಮಾಡೋಕ್ಕೆ ಹೋಗಿಲ್ಲ DKD ಅವರು. ಈಗ ವಸಂತ್ ಮಾಸ್ಟರ್ ಅಂತೆ ಅಥವಾ ಇನ್ನೊಬ್ರು ಕಾರ್ತಿಕ್ ಅಂತ ಈ ಥರ ಲವ್ ಸ್ಟೋರಿಗಳನ್ನ ಏನೋ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ರುದ್ರಾ ಮಾಸ್ಟರ್ನ ಒಂದು 2-3 ಸೀಸನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ರುದ್ರಾ ಮಾಸ್ಟರ್ ಲವರಿಗೆ ಏನಿದಾರಲ್ಲ ನಿರೀಕ್ಷಾ ಅವ್ರಿಗೂ ಎಲ್ಲ ಗೊತ್ತಿರುತ್ತೆ, ಅಂದರೆ ಅವರು ತೆರೆಯಿಂದ ಅದ್ರ ಹಿಂದೆನೇ ಕೆಲಸ ಮಾಡಿದವರು, ಅವರು ಎಲ್ಲ ಡ್ಯಾನ್ಸ್ ಹೇಳ್ಕೊಡ್ತಿದ್ರಂತೆ. ಸೊ ಅವ್ರಿಗೂ ಇದೆಲ್ಲ ಗೊತ್ತಿತ್ತು, ಚಾನಲ್ ಅವರ ಗಿಮಿಕ್ಕು ಏನು ಮಾಡ್ತಾರೆ ಅಂತ. ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನಮ್ಮ ಜನಗಳು ತುಂಬ ತಲೆ ಕೆಡಿಸ್ಕೊಳ್ತಿದ್ದಾರೆ. ಜಾಸ್ತಿ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅವ್ರ ಲೈಫಲ್ಲಿ ಅವ್ರು ತುಂಬ ನಗ್ನಗ್ತಾ ಅವ್ರು ಇಷ್ಟಪಟ್ಟವ್ರ ಜೊತೆ ಖುಷಿಯಾಗಿದ್ದಾರೆ. ಅದೇ ರೀತಿ ಬೃಂದವರು ಕೂಡ ಅವ್ರು ಇಷ್ಟಪಟ್ಟವ್ರ ಜೊತೆ ಅಥವಾ ಅವ್ರ ಅಪ್ಪ ಅಮ್ಮ ತೋರಿಸೋ ಹುಡುಗನ ಜೊತೆ ನಿಜವಾಗ್ಲೂ ಅವರು ಮದುವೆಯಾಗಿ ಅವರು ಖುಷಿಯಾಗಿರ್ತಾರೆ. ಇಲ್ಲಿ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಲವ್ ಆಗಿರ್ಬೋದು ಅಥವಾ ಕ್ರಶ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಜಸ್ಟ್ ಅದು ಚಾನಲ್ ಗಿಮಿಕ್ ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.